ಹಳೋದು ನಿಮ್ಮನೆ ಬರ, ನೀವು ಬರ್ಕೊಂಡಿರೋದು. ನಾವು ಹುಡ್ದಾಗ ಬಡವ ಆಗಿದ್ದೀನಿ, ಬಟ್ ಬಡವ ಆಗ್ಬೇಕು ಅಂತ ಏನಿಲ್ವಲ್ಲ. ಸಾಯ್ತಾ ಬಡವಾಗ ಸಾಯುವಂಥ ಅವಶ್ಯಕತೆ ಏನಿದೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಯಾರೂ ತಡೆದಿಲ್ಲ. ಸೊ ಒಂದು ಸಲೂನ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ಕೋ-ಫೌಂಡರ್ ಬರ್ತಾರೆ. ಇವನ್ ಟುಡೇ ಈಸ್ ಎ ಬಿಸ್ನೆಸ್ ಮ್ಯಾನ್. ರಾಜ್ಯಕ್ಕೆ ಇಷ್ಟು ಬಿಗ್ ಬಿಸ್ನೆಸ್ ಮ್ಯಾನ್, ಇಡೀ ವಿಶ್ವದಲ್ಲಿ ದುಡ್ಡಿದೆ ಅವ್ರದ್ದು. ಸೊ ನಾನು ಎಲ್ಲರಿಗೂ ಹೇಳೋದು, ಅವ್ರನ್ನ ಸ್ಫೂರ್ತಿ ಇಟ್ಟುವಲ್ರು. 5 ಲಕ್ಷಕ್ಕೆ ತೊಗೊಂಡ್ವಿ, 50 ಲಕ್ಷಕ್ಕೆ ಮಾರಿದ್ದು ಇದೆ. ಜೊತೆಯಲ್ಲಿ ಆವಾಗ ನನ್ನ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು. ಸೊ ಬೊಮ್ಮಸಂದ್ರಲ್ಲಿ ಫ್ಯಾಕ್ಟ್ರಿ, ಜಿಗಣಿಯಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ. ವಿತೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್. ಜೊತೆಯಲ್ಲಿ ಎಜುಕೇಷನ್ಗೆ ಬಂದ್ವಿ ನಾವು. ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೂ ಸಮಾಜ ಸೇವೆ. ನಾನು ಇವತ್ತು 15-20 ದಿನ ಟ್ರಾವೆಲ್ ಮಾಡ್ತೀನಿ, ಏನು ಇನ್ ಎ ಮಂತ್, ಎಂಟೈರ್ ಇಂಡಿಯಾ. ಸೊ ಇವತ್ತು ನಾನು ಒಂದು ಐ ಕಮ್ ಫ್ರಮ್ ವಾಲ್ಮೀಕಿ ಸಮಾಜ. 1 ಸ್ಕೂಲ್ ಮಾಡಿದ್ವಿ, 2 ಸ್ಕೂಲ್ ಮಾಡಿದ್ವಿ, 4 ಶಾಲೆಗಳು ಮಾಡಿದ್ವಿ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ, ವಿಲ್ಸನ್ ಗಾರ್ಡನ್ ಅಂತ ಜಾಗದಲ್ಲಿ ನಾವು ಇವತ್ತು 2 ಶಾಲೆಗಳು ನಡೀತಾ ಇದೆ, ಬರೀ ವಿಲ್ಸನ್ ಗಾರ್ಡನ್. ನರ್ಸಿಂಗ್ ಕಾಲೇಜ್ ಇದೆ ನಮ್ಮ ಕಲಾನಿಕೇತನ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೊಸೂರು ರೋಡ್ ಕೂಡ್ಲು ಗೇಟಲ್ಲಿದೆ. ಇದು ಟೀಚರ್ಸ್ B.Ed ಕಾಲೇಜ್ 2004 ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ ಕಾಲೇಜ್. ನನಗೆ ರತನ್ ಟಾಟಾ ಒಬ್ಬರು ಸ್ಫೂರ್ತಿನಿ. ನಾನು ಜೀವನದಲ್ಲಿ ನನಗೆ 2012 ರತನ್ ಟಾಟಾ ಅವ್ರನ್ನ ಮೀಟ್ ಮಾಡಿದೆ ನಾನು. ಕರ್ನಾಟಕದಲ್ಲಿ ರತನ್ ಟಾಟಾ ಬರ್ತಾ ಇದ್ದಿದ್ದು ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಬರ್ತಾ ಇದ್ರು. ಬಟ್ ಬೆಂಗಳೂರು ಜಿಗಣಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಅವ್ರದ್ದು ಬಿಸ್ನೆಸ್ ಇದೆ. ಇವಾಗ ರಾಜನಾಯಕ್ ಉಪ್ಪು ಮಾಡ್ತಾ ಇದ್ರೆ ನೀವು ನಗ್ತೀರಿ, ರತನ್ ಟಾಟಾ ಉಪ್ಪು ಮಾಡ್ತಾ ಇಲ್ವಾ? ದೆನ್ ಐ ಗಾಟ್ ಇನ್ ಟು ದಟ್ ಬಿಸ್ನೆಸ್. ಫುಡ್ ಇವತ್ತು ಮಿಲೆಟ್ಸ್ ನಮ್ದಿದೆ, ಮಿಲೆಟ್ಸ್ ಮಾಡ್ತೀವಿ ನಾವು, ಚಿಯಾ ಮಾಡ್ತೀನಿ ನಾನು, ಚಿಯಾ ಸೀಡ್ಸ್. ಸೊ ಈ ಥರ ನಮ್ಮದು ನಾಯಕ್ ಫುಡ್ ಆ್ಯಂಡ್ ಬೆವರೇಜ್ ಅಂತಾನೆ ಕಂಪ್ನಿ ಇದೆ. ದಲಿತರು ನೀರಿಂದ ನಮ್ಮನ್ನು ದೂರ ಇಟ್ಟರು, ವಿದ್ಯೆಯಿಂದ ನಮ್ಮನ್ನು ದೂರ ಇಟ್ಟರು, ಬಟ್ಟೆಯಿಂದ ದೂರ ಇಟ್ಟರು, ಶೆಲ್ಟರಿಂದ ದೂರ ಇಟ್ಟರು, ಮತ್ತು ಫುಡ್ ಇಟ್ಟರು. ಈ 5 ಬಿಸ್ನೆಸ್ಸಲ್ಲೂ ನಾನಿದ್ದೀನಿ. ಸೊ ನಮ್ಮದು ಜಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಇದೆ, ಅದರಲ್ಲಿ ನಮ್ಮದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇದೆ, ನೀರು ಕೊಡ್ತಾ ಇದ್ದೀವಿ. ಸ್ಕೈಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇದೆ ನಮ್ಮದು, ಮನೆಗಳು ಕಟ್ತಾ ಇದ್ದೀವಿ. ಇಂಡಸ್ಟ್ರಿ, ವಿ ಆರ್ ಫೋಕಸಿಂಗ್ ಆನ್ ಇಂಡಸ್ಟ್ರೀಸ್. ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಟ್ತಾ ಇದ್ದೀವಿ ನಾವು, ಕಟ್ಟಿ ಕೊಡ್ತೀವಿ ನಾವು. ಎಜುಕೇಷನ್, ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನಮ್ಮದೇ ಕೆಫೆ ಹೋಟೆಲ್ಸ್ ಇದ್ದಾವೆ. ಇವತ್ತು ನಮ್ದೇನೇ ಅವೇರ್ನೆಸ್ ಪ್ರೋಗ್ರಾಮ್ ಇರೋದು ದಲಿತರಿಗೋಸ್ಕರ, SC STಗೋಸ್ಕರ. ಸೊ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಬರಬೇಕಂದ್ರೆ ₹1,000 ಎಂಟ್ರಿ ಫೀಸು, ₹1,000 ಮಿನಿಮಮ್ ಎಂಟ್ರಿ ಫೀಸು. ಆಮೇಲೆ ಸೂಟಲ್ಲಿ ಇಲ್ಲ ಅಂದರೆ ಬರಬೇಡ. ಇದೇನು ಇದಲ್ವಲ್ಲ, ಎಂಟ್ರಿ ಇಲ್ಲ. ಏನಕ್ಕೆಂದರೆ ನೀನು ಉದ್ಯಮಿ ಆಗಬೇಕಾ? ರತನ್ ಟಾಟಾ, ಬಿರ್ಲಾ, ಅಂಬಾನಿ ಅಂತ ನಾವು ಮಾತಾಡ್ತೀವಲ್ಲ, ಈಗ ಎಲ್ಲ ಇವರು ಹೇಳ್ತಾರಲ್ಲ, ಆದರೆ ಹೆಂಗಾಗ್ಬಿಡುತ್ತಪ್ಪ ಅದು? ಇವಾಗ ಅಂಬಾನೀಸ್ ಎಲ್ಲ ನಾವು ನೋಡ್ದಂಗೆ ಅವರ ಇದೆ. ಇವತ್ತು ದೇಶದ ಶ್ರೀಮಂತ, ಏಷ್ಯಾದ ಶ್ರೀಮಂತ ಅಂತಾರಲ್ಲ, ಯಾವಾಗ ತಾತನ ಕಾಲದಲ್ಲಿ ನಾನು ಈ 30-40 ವರ್ಷದಲ್ಲೇ ಆಗಿರೋದವರು. ಅವರಪ್ಪ ಸೈಕಲ್ ಹೊಡಿತಾ ಇದ್ದ ಅಂತ ಹೇಳ್ತಿರಲ್ಲ, ಸೈಕಲ್ ಹೋದ, ಪೆಟ್ರೋಲ್ ಬಂಗಲಾದ ಅಂತ. ಇವತ್ತು ಅವನ ಮನೆ 35 ಅಂತಸ್ತಿನ ಮನೆ. ಅದರಲ್ಲಿ ಹಲವಾರು ರೆಸ್ಟೋರೆಂಟ್ಗಳು ಆ ಮನೆಯಲ್ಲಿ. ರೆಸ್ಟೋರೆಂಟ್ಗಳು, ಅವನಿಗೆ ವೆಸ್ಟರ್ನ್ ಬೇಕಾ, ಪಂಜಾಬಿ ಬೇಕಾ, ಇನ್ನೊಂದು ಬೇಕಾ, ಅಂದರೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಹೋಟೆಲ್ ಮನೆ ಒಳಗಡೆ ಅವ್ರಿಗೆ. ಸೊ ಅದೆಲ್ಲ ಈ ಜನ್ಮದಲ್ಲೇ ಆಗಿರೋದು, ಇನ್ನೊಂದು ಜನ್ಮ ಅಂತ ಇಲ್ವಲ್ಲ. ಸೊ ಅವ್ನಿಗೆ ಹೇಗಾಯಿತು, ನಮಗೆ ಆಗಲ್ಲ, ನಮಗೂ ಆಗುತ್ತೆ, ಹೋಗ್ತಾ ಇಲ್ಲ. ಸೊ ಅದಕ್ಕೆ ಮೊದಲು ಆವಾಗ ನಾವೇನು ಹೇಳ್ತೀವಿ, ನೀವ್ಯಾರೋ ಹೇಳಿದ್ರಲ್ಲ ಅಳ್ತಾರೆ ಇಂಟರ್ವ್ಯೂ ಅಂತ. ಏನಕ್ಕೆ ಹೇಳ್ತೀರಾ? ಅಳೋದು ನಿಮ್ಮನೆ ಬರ, ನೀವು ಬರ್ಕೊಂಡಿರೋದು. ನಾವು ಹುಡ್ದಾಗ ಬಡವ ಆಗಿದ್ದೀನಿ, ಬಟ್ ಬಡವ ಆಗಬೇಕು ಅಂತ ಏನಿಲ್ವಲ್ಲ. ಸಾಯ್ತಾ ಬಡವಾಗ ಸಾಯುವಂಥ ಅವಶ್ಯಕತೆ ಏನಿದೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಯಾರೂ ತಡೆದಿಲ್ಲ. ನಮಗೆ ನಾವೇ ತಡೆ. ಎಕ್ಸ್ಪೆಷಲಿ ನಮ್ಮ ಸಮಾಜದಲ್ಲಿ ನಮಗೆ ನಾವೇ ತಡೆ. ಸುಮ್ಮನೆ ಬೇರೆ ಸಮಾಜ ಬಗ್ಗೆ ಹೇಳೋದು ಇನ್ನೊಂದು ಮತ್ತೊಂದು. ಡೆಫಿನೆಟ್ಲಿ ನಂದನ್ ನೀಲ್ಕನಿ ಫೋನ್ ಮಾಡಿದೆ ಸರ್. ನಂದನ್ ನೀಲ್ಕನಿ ಗೊತ್ತಲ್ಲ ಸರ್, ನಮ್ಮ ಸಲೂನ್ ಓಪನ್ ಮಾಡಬೇಕು ನೀವು. ನಂದನ್ ನೀಲ್ಕನಿ ಯಾರು? ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಚೇರ್ಮನ್ ಅವರು. ಸೊ JP ನಗರ್ ನೀವು ಕರ್ಕೊಂಡು ಹೋಗ್ತೀನಿ ಈಗ ಸಲೂನ್. ಸೊ ಬೇರೆಯವರೆಲ್ಲ ನನ್ನ ಫ್ರೆಂಡ್ಸು, 99% ಐ ಆಮ್ ವಿತ್ ರೆಡ್ಡೀಸ್. ಎಲ್ಲ ರಿಯಲ್ ಎಸ್ಟೇಟ್ ಅವರೇ, HSR ಅಗ್ರ, ಕುಪೇಂದ್ರ ರೆಡ್ಡಿ, ಆ ಫ್ಯಾಮಿಲಿ ಅವರೆಲ್ಲ. ಅವ್ರ ಜೊತೆಲೇ ದಿನ ಕೂತ್ಕೊಳ್ಳೋದು ನಾನು. ಎಲ್ರಿಗೂ ಗೊತ್ತು ನಾನೊಬ್ಬ ಆದಿವಾಸಿ ಅಂತ, ಆಯಿತಾ. ಸೊ ನಾನು ಫೋನ್ ಮಾಡ್ತಾಯಿದ್ದೆ ಅವ್ರಿಗೆ. ಟಕ್ಕಂತ ಫೋನ್ ಹೊಡೆದ, ಸರ್ ರಾಜನಾಯಕ್ ಅಂದ. ಅಂದರೆ ನಮಗೆ ಪರಿಚಯ ಇತ್ತು.
ಸರ್ ಒಂದು ನಮ್ಮ ವೈಫ್ ಸಲೂನ್ ಓಪನ್ ಮಾಡ್ತಾರೆ, ನೀವೇ ಇನಾಗ್ರೇಟ್ ಮಾಡ್ಬೇಕಂತ. ಆಯ್ತಪ್ಪ ಬರ್ತೀನಿ ಒಂದೇ ಮಾತು. 10 ಗಂಟೆಗೆ ಅಂದರು. 10 ಗಂಟೆ 9:55 ಅಲ್ಲಿದ್ದು ಜೆ ಪಿ ಇಲ್ಲೆಲ್ಲೋ ಇದೆ ಫೋಟೋ ಅದು. ಸೊ ಒಂದು ಸಲೂನ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ಕೋ-ಫೌಂಡರ್ ಬರ್ತಾರೆ. ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅಂತ ಅಲ್ಲ ಅಂದರೆ ಏನು ಅಂತ ನಾವೇನು ವಾಟ್ ಯು ಕಾಲ್ ಡಿಕ್ಕಿಯಿಂದನೇ ಪರಿಚಯ, ನಮ್ಮ ಡಿಕ್ಕಿ ಮುಖಾಂತರನೇ ಅವರು. ಸೊ ಆಮೇಲೆ ಅವರು ನಮ್ಮ ಲೈಫ್ ಸ್ಟೋರಿ ಎಲ್ಲ ಓದಿದ್ರು. ಸೊ ಎಸ್ ಹೋಗ್ಬೇಕಂತ ಜಾಗಕ್ಕೆ ಅಂತ ಇದರಲ್ಲೆಲ್ಲ ನಮ್ಮ ಅಚೀವ್ಮೆಂಟ್ಸ್ ಇದ್ದಾವೆ. ಆಮೇಲೆ ಜಾರಕಿಹೊಳಿ ಸಾಹೇಬ್ರು ಅವರು ನನಗೆ ಅವರೇ ಸ್ಫೂರ್ತಿ. ಇವಾಗ ಅವರೇನು ರಾಜಕೀಯಕ್ಕೆ ಮುಂಚೆ ಅವರು ಬಿಸ್ನೆಸ್ ಮ್ಯಾನ್, ಈವನ್ ಟುಡೇ ಈಸ್ ಎ ಬಿಸ್ನೆಸ್ ಮ್ಯಾನ್. ರಾಜಕೀಯ ಇಷ್ಟು ಬಿಗ್ ಬಿಸ್ನೆಸ್ ಮ್ಯಾನ್, ಇಡೀ ವಿಶ್ವದಲ್ಲಿ ದುಡ್ಡಿದೆ ಅವ್ರದ್ದು. ಬಾಂಬೆ, ಗೋವಾ, ನೀವು ಹೋಟೆಲ್ ಕೇಳಿದ್ರೆ ಹೋಟೆಲ್ಗೆ, ಕೆಸಿನೋ ಅಂದರೆ ಕೆಸಿನೋ, ಎಲ್ಲದರಲ್ಲೂ ಇನ್ವೆಸ್ಟರ್. ಸೊ ಈಸ್ ಎ ನಮ್ಮ ಸಮಾಜದಲ್ಲಿ ಇಂಥ ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಅವ್ರನ್ನ ಸ್ಫೂರ್ತಿ ಇಟ್ಕೊಳ್ರು. ಸರ್, ಹಿಂದಿನ ಸಂಚಿಕೆಯಲ್ಲಿ ತಮ್ಮ ಬಾಲ್ಯ, ತಮ್ಮ ಸ್ಟ್ರಗಲ್ ಲೈಫ್ಗಳನ್ನ ಹೇಳ್ತಾ ನಿಮ್ಮ ಕೊಲ್ಲಾಪುರ, ನಿಮ್ಮ ಮದ್ರಾಸು, ತಿರುಪೂರಿನ ಎಲ್ಲ ಅನುಭವಗಳನ್ನ ಹಂಚ್ಕೊಳ್ತಾ ಬಂದ್ರಿ. ಕಡೆಗೆ ಬಂದು ಒಂದು ಬಿಸ್ನೆಸ್ ವಲಯಕ್ಕೆ ಬಂದು ಸೇರಿಕೊಂಡ್ರಿ ಅಂತ. ನಂತರ ನಿಮ್ಮ ಜರ್ನಿ ಹೇಗೆ ಮುಂದುವರಿತು, ಹೇಗೆ ಶುರುವಾಯಿತು ಅಂತ? 1990s ಅದು ನರಸಿಂಹರಾವ್ ಅವ್ರ ಪೀರಿಯಡ್ ಅಂತ ಕಾಣಿಸುತ್ತೆ. ಆವಾಗ ಲಾಟ್ ಆಫ್ ಬದಲಾವಣೆಗಳಾದವು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಸುಮಾರು ಆದವು. ನಾವು ಅಂಥ ಟೈಮಲ್ಲಿ ನಮಗೆ ಒಳ್ಳೆ ಒಂದು ಆಪರ್ಚುನಿಟೀಸು, ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾಯಿತ್ತು 90s ಆದ ನಂತರದ 90s 94ವರೆಗೂ 95ವರೆಗೂ. ಆವಾಗ ನಾವು ರಿಯಲ್ ಎಸ್ಟೇಟಲ್ಲಿ ಸುಮಾರು ಅಲ್ಲಿ ಒಂದು ಪರ್ಚೇಸ್ ಮಾಡೋದು, ಒಂದು ಬೈಯಿಂಗ್ ಸೆಲ್ಲಿಂಗ್ ಅನ್ನೋದು ಮಾಡಿದ್ವಿ. ಸ್ವಲ್ಪ ದುಡ್ಡು ಹಾಕಿದ್ವಿ. ಸೊ ಅದು ಮಲ್ಟಿಪ್ಲೈ ಆಗೋದು ದುಡ್ಡು. ಒಂದು ಸೈಟ್ ತೊಗೊಂಡ್ವಿ, ಇನ್ನೊಂದು ಮಾಡಿದ್ವಿ. 5 ಲಕ್ಷಕ್ಕೆ ತೊಗೊಂಡ್ವಿ, 50 ಲಕ್ಷಕ್ಕೆ ಮಾರಿದ್ದು ಇದೆ, ಆ ಥರ ಎಲ್ಲ ಇದೆ. ಸೊ ಹಂಗೆಲ್ಲ ಏನು ಮಾಡಿದ್ವಿ, ಸುಮಾರು ರಿಯಲ್ ಎಸ್ಟೇಟ್ 90s ಹಿಡಿದು ಒಂದು 5 ವರ್ಷ ಅದು ಚೆನ್ನಾಗಿ ನಡೀತು. ಇಟ್ ವಾಸ್ ಒನ್ ಆಫ್ ದಿ ಬಿಸ್ನೆಸ್. ಜೊತೆಯಲ್ಲಿ ಆವಾಗ ನನ್ನ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು, ಕಾರಿಗೇಷನ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಗೆ ಬಂದ್ವಿ. ನನ್ನ ಮಗನ ಹೆಸರು ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಮಾಡಿದ್ವಿ. ಸೊ ಬೊಮ್ಮಸಂದ್ರಲ್ಲಿ ಫ್ಯಾಕ್ಟ್ರಿ, ಜಿಗಣಿಯಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ. ಚೆನ್ನಾಗಿ ನಡ್ಕೊಂಡು ಬಂತು ಹಂಗೆ. ಸೊ ಆವಾಗ ಏನಾಗಿತ್ತು, ಮಲ್ಟಿಪಲ್ ಇಂಡಸ್ಟ್ರೀಸ್ ಎಲ್ಲೆಲ್ಲ ಆಪರ್ಚುನಿಟಿ ಇದೋ ನಾವು ಹಿಂದೆ ನೋಡಲೇ ಇಲ್ಲ. ಆಮೇಲೆ ಬಿಸ್ನೆಸ್ಸಲ್ಲೂ ಅಪ್ ಟು ಕೊರೋನಾ ಹಿಂದೆ ನೋಡಲೇ ಇಲ್ಲ, ಹಿಂದೆ ತಿರುಗಿ ನೋಡಲೇ ಇಲ್ಲ. ನಾವು ಸಕ್ಸಸ್ಸೇ ನೋಡಿದ್ದು ನಾವು ಕೊರೋನಾವರೆಗೂ. ಎಲ್ಲೂ ಫೇಲ್ಯೂರ್ ಆಗಿಲ್ಲ. ಹಾಕಿದ ದುಡ್ಡೆಲ್ಲ ನಮಗೆ ಅದು ಲಾಭನೇ ಆಯಿತು. ಐಡಿಯಾ ಲಕ್ ಇತ್ತು, ಶ್ರಮ ಇತ್ತು. ಎಲ್ಲ ಬಿಸ್ನೆಸ್ಸಲ್ಲೂ ರಿಸ್ಕ್ ಅನ್ನೋದಿದ್ದೇ ಇರುತ್ತೆ. ವಿತೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್. ನಾವು ಅದಕ್ಕೆ ರಿಸ್ಕ್ ತಗೊಳ್ತಾ ಇದ್ವಿ. ಹೋದರೆ ಹೋಗುತ್ತೆ, ಬಂದರೆ ಬರುತ್ತೆ ಅನ್ನೋ ಒಂದು ವಿಷಯ. ಬಟ್ ಅದೇ ಟೈಮಲ್ಲಿ ಆಲೋಚನೆಗಳು ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ವಿ, ಇದು ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನೋವಂಥ ಒಂದು ಇದರಲ್ಲಿ ಮಾಡಿದ್ವಿ. ಮಲ್ಟಿಪ್ಲೈ ಮಾಡಿದ್ವಿ. ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಇದಾಯಿತು. ಜೊತೆಯಲ್ಲಿ ಎಜುಕೇಷನ್ಗೆ ಬಂದ್ವಿ. ನಾವು ಎಜುಕೇಷನ್ ಫೀಲ್ಡ್ಗೆ ಬಂದ್ವಿ. ನಾನು ಐ ವಾಸ್ ಡಿಸೀವ್ಡ್. ನನಗೆ ವಿದ್ಯೆ ಸಿಕ್ಕಲಿಲ್ಲ. ಜಸ್ಟ್ ಬಿಕಾಸ್ ನಾನು ಓದೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಹಣದಿಂದ ದುಡ್ಡಿಲ್ಲ, ಅನುಕೂಲ ಇರಲಿಲ್ಲ. ಹಂಗಾಗಿ ಆವಾಗ ಏನು ಆಲೋಚನೆ ಬಂತು. ಆಮೇಲೆ ಇನ್ನೂ ಅದಕ್ಕೊಂದು ಸಣ್ಣ ನಮ್ಮ ತಂಗಿ ಇದಲ್ಲ, ಅವಳನ್ನ ಅವರು ಸ್ಕೂಲಲ್ಲಿ ಓಡಿಸ್ಬಿಟ್ರು, ಫೀಸ್ ಕಟ್ಟಿಲ್ಲ ಅಂತ. ಅದೊಂದು ಆವಾಗ ಅಷ್ಟಕ್ಕೆ ನನಗೆ ಬುದ್ಧಿ ಬಂದಿರೋದು. ಸೊ ಇದು ಇಷ್ಟೇನಾ ಅಂತೇಳ್ಬಿಟ್ಟು ಒಂದು ಮನೆ ತೊಗೊಂಡು ಸ್ಕೂಲು ಮಾಡಿದೆ. ಒಂದು ಮನೆ ತೊಗೊಂಡು ಒಂದು 2 bedroom ಹೌಸ್ ತೊಗೊಂಡು ವಿಲ್ಸನ್ ಗಾರ್ಡನಲ್ಲೇ ಒಂದು ಶಾಲೆ ಮಾಡಿದ್ವಿ. ಅಷ್ಟಕ್ಕೆ ನಾವು ನಮ್ಮ ತಂದೆ ಅವರು ನೋಡ್ಕೊಳ್ತಿದ್ರು. ಅವರು ಸ್ವಲ್ಪ ಈ ಸಮಾಜದ ನಾನು ತುಂಬ ದೂರ ಇದ್ದೆ. ನಮ್ಮ ತಂದೆಗೂ ನನಗೂ ಯಾವಾಗಲೂ ಗಲಾಟೆ. ಈ ವಾಸ್ ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೂ ಸಮಾಜ ಸೇವೆ ಸಮುದಾಯಕ್ಕೆ ದುಡ್ಡೇನೂ ಇಲ್ಲ. ಐ ವಾಸ್ ಅಗೇನ್ಸ್ಟ್ ಹಿಮ್ ಆ ಕಾಲದಲ್ಲಿ. ಆಮೇಲೆ ನಂತರದಲ್ಲಿ ಅವ್ರ ಏಜಿಗೆ ಬಂದಾಗ ನಾನು ಅದೇ ಕೆಲಸಕ್ಕೆ ಇಳ್ಕೊಂಡೆ. ಆವಾಗ ಅನಿಸ್ತು ನಮ್ಮ ತಂದೆಗೆ ನಾನು ಅಗೇನ್ಸ್ಟಾಗಿ ಹೋದೆ. ಸೊ ನಮ್ಗೆ ಬರೀ ದುಡ್ಡೇ ಬೇಕಿತ್ತು. ಬಟ್ ಆ ಬದುಕು ನಾವು ಯಾವಾಗ ಒಂದು ಹಂತಕ್ಕೆ ಸೇರಿದ್ವಿ, ನಾನು ಸಮಾಜಕ್ಕೆ ಬೇಕಾಗಿದೆ, ನಮ್ಮ ಕೊಡುಗೆನೂ ಬೇಕು ಅಂತ ನಾವು ಅವತ್ತು ನಮ್ಮ ತಂದೆ ಹೇಳೋದೇನೋ ನನಗೆ ಹೇಳ್ತಾ ಇದ್ದೆ, ನೀನು ಇವತ್ತು ದಿನಾ ಬ್ಯಾಗ್ ಇಟ್ಕೊಂಡು ತಿರುಗಾಡ್ತಾ ಇದೆಯಾ ಅನ್ನೋರು. ನಾನು ಇವತ್ತು 15-20 ದಿನ ಟ್ರಾವೆಲ್ ಮಾಡ್ತೀನಿ, ಇನ್ ಎ ಮಂತ್.
ಎಂಟೈರ್ ಇಂಡಿಯಾ. ಎಸ್, ಬಿಕಾಸ್ ಐ ಆಮ್ ದಿ ಹೆಡ್ ಆಫ್ ದಿ ಟ್ರೈಬಲ್ ಇದು ಎಂಟೈರ್, ಎಸ್ಪೆಷಲಿ ನಾರ್ತ್ ಈಸ್ಟ್ ಜಾಸ್ತಿ. ನಾನು ಎಲ್ಲೆಲ್ಲಿ ಟ್ರೈಬಲ್ ಕಮ್ಯುನಿಟಿ ಜಾಸ್ತಿ ಇದೆ ಅಲ್ಲಿ ಹೋಗಿ ಅವೇರ್ನೆಸ್, ನಮ್ದು ಒಂದೇ ಉದ್ಯಮ ಟ್ರೈಬಲ್ ಸಂಬಂಧಪಟ್ಟಂಗೆ ನಿಮ್ಮ ಪಾತ್ರ ಏನು? ಈ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಲ್ಲಿ ಐ ಆಮ್ ದಿ ಪ್ರೆಸಿಡೆಂಟ್ ಫಾರ್ ದಿ ನ್ಯಾಷನಲ್ ಟ್ರೈಬಲ್ ವಿಂಗ್. ನ್ಯಾಷನಲ್ ಟ್ರೈಬಲ್ ವಿಂಗ್ಗೆ ನಾನು ರಾಷ್ಟ್ರೀಯ ಅಧ್ಯಕ್ಷ, ರಾಷ್ಟ್ರೀಯ ಬುಡಕಟ್ಟು ಮುಖ್ಯಸ್ಥರು ಡಿಕ್ಕಿಯಲ್ಲಿ. ಅಲ್ಲಿ ನನ್ನ ಕೆಲಸನೇ ಅವೇರ್ನೆಸ್. ಯಾಕಂದರೆ ಇವಾಗ ನಾನು ಕರ್ನಾಟಕದಲ್ಲಿ ಇವಾಗ ಜಾತಿ ಅಂತ ಬಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಾತಿಗೆ ಒಂದೊಂದು ಸ್ಟೇಟಸ್ ಇದೆ. ಇವಾಗ ನಾವು ಉತ್ತರ ಭಾರತಕ್ಕೆ ಹೋದರೆ ಎಸ್ ಸಿಗಳು, ಕರ್ನಾಟಕದಲ್ಲಿ ಎಸ್ ಟಿಗಳು ನಾವು ಏನು ಮಾಡೋಕ್ಕಾಗಲ್ಲ ಅದು. ಸೊ ಇವತ್ತು ನಾನು ಒಂದು ಐ ಕಮ್ ಫ್ರಮ್ ವಾಲ್ಮೀಕಿ ಸಮಾಜ. ವಾಲ್ಮೀಕಿ ಸಮಾಜದಲ್ಲಿ ಏನಿದೆ, ನಾನು ಇಲ್ಲಿ ಎಸ್ ಟಿ ಅಂತ ಕರೀತಾರೆ. ಇಲ್ಲಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ಏನು ನಾವು ರಾಜರು ಅಂತೀವಿ, ಹಂಗೆ. ಸೊ ಇಲ್ಲಿ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ನಾವೆಲ್ಲ ರಾಜರು. ಬದೇ ರಾಯಚೂರಿಗೆ ಹೋಗ್ರೆ ತೀರಾ ಏನು ಹೇಳ್ಬೇಕು ಗೊತ್ತಿಲ್ಲ ವರ್ಡ್, ಆ ತೀರಾ ಇದು ಅಂತ ಒಂದು ಪರಿಸ್ಥಿತಿ ನೀವು ಈ ಸಮಾಜ ನೋಡೋಕ್ಕೆ ಸಿಗೋದು. ಆ ರಾಯಚೂರಲ್ಲಿ ಬೆಳ್ಳಾರೆಲ್ಲ ಹೋಗ್ಬಿಟ್ಟ ಅಂದರೆ ಅಷ್ಟೊಂದು ಇದಾಗಿದ್ದಾರೆ. ಸೇಮ್ ನೀವು ನಾರ್ತ್ ಇಂಡಿಯಾಗೆ ಹೋಗ್ಬಿಡಿ, ಇವಾಗ ಡೆಲ್ಲಿ ಬಿಟ್ಟರೆ, ಡೆಲ್ಲಿನೂ ಈ ಕೊಳಚೆ ಪ್ರದೇಶಗಳು ಎಲ್ಲ ಬಂದು ವಾಲ್ಮೀಕಿ ಸಮಾಜನೇ ಇರೋದು. ಪಂಜಾಬ್, ಯು ಪಿ, ಬಿಹಾರ್ ಎಲ್ಲ ಹೋದರೆ ಅಲ್ಲಿ ಅವರು ನೋಡಿದಿರಲ್ಲ ಆ ಥರ ಎಲ್ಲ ವಾಲ್ಮೀಕಿ ಸಮಾಜ ಮೇಲೆ ಆಗಿರೋದು. ಯು ಪಿಯಲ್ಲಿ ಆದಂಥ ರೇಪು, ಇನ್ನೊಂದು ಮತ್ತೊಂದು ಎಲ್ಲ ತುಂಬ ತೀರಾ ಹದಗೆಟ್ಟೋಗಿದೆ ಸಮಾಜ. ಬಟ್ ಕರ್ನಾಟಕದಲ್ಲಿ ನಾವು ರಾಜರು ಅಂದ್ಕೊಂಡು ತಿರುಗಾಡ್ತೀವಿ. ನಮ್ಮ ಜನಗಳಿಗೆ ಹೇಳ್ತಾ ಇರ್ತೀನಿ, ರಾಜಕೀಯ ಅನುಕೂಲಗಳು, ಶೈಕ್ಷಣಿಕ ಅನುಕೂಲಗಳು ಮತ್ತು ನಿಮಗೆ ಅದೇ ಈ ನಮ್ಮ ಬುಡಕಟ್ಟು ವಿಭಾಗದಲ್ಲಿ ಸಿಗುವಂಥ ಸಿಂಹಪಾಲು ವಾಲ್ಮೀಕಿ ನಾಯಕರಿಗೆ ಸಿಗ್ತಾ ಇದೆ ಅಂತ ಅಲ್ವಾ? ಇವತ್ತು ಇರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋದು. ಸೊ ಆಮೇಲೆ ಈ ಎಜುಕೇಷನ್ ಫೀಲ್ಡಿಗೆ ಬಂದ್ವಿ ನಾವು. ಸೊ ದೆನ್ ಸ್ಕೂಲ್ ಮಾಡಿದೆ, ಒಂದು ಸ್ಕೂಲ್ ಮಾಡಿದ್ವಿ, 2 ಸ್ಕೂಲ್ ಮಾಡಿದ್ವಿ, 4 ಶಾಲೆಗಳು ಮಾಡಿದ್ವಿ ಬೆಂಗಳೂರಲ್ಲಿ. ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ ವಿಲ್ಸನ್ ಗಾರ್ಡನ್ ಅಂತ ಜಾಗದಲ್ಲಿ ನಾವು ಇವತ್ತು 2 ಶಾಲೆಗಳು ನಡೀತಾ ಇದೆ ಬರೀ ವಿಲ್ಸನ್ ಗಾರ್ಡನ್. ನರ್ಸಿಂಗ್ ಕಾಲೇಜ್ ಇದೆ ನಮ್ಮ ಕಲಾನಿಕೇತನ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೊಸೂರು ರೋಡ್ ಕೂಡ್ಲು ಗೇಟಲ್ಲಿದೆ. ಇದು BSc ನರ್ಸಿಂಗ್ 2004 ಹಿಡಿದು ಇವತ್ತವರೆಗೂ ನಾವು ಸಾವಿರಾರು ಜನ ನರ್ಸಸ್ನ ದೇಶಕ್ಕೆ ಕೊಟ್ಟಿದ್ದೀವಿ. ಟೀಚರ್ಸ್ B.Ed ಕಾಲೇಜ್ 2004 ಇವತ್ತವರೆಗೂ ನಡ್ಕೊಂಡ್ಬರ್ತಾ ಇದೆ ಕಾಲೇಜು. ಪ್ರತಿ ವರ್ಷ 100 ಜನ ಟೀಚರ್ಸ್ನ ನಮ್ಮ ಕಾಲೇಜಿಂದ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ವಿ. ಸಾವಿರಾರು ಜನ ಟೀಚರ್ಸ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಿಂದ. ಸೊ ಅಂದರೆ ಇದು ನನಗೆ ಈಗ ಒಂದು ಪ್ರಶ್ನೆ ಕಾಡುತ್ತೆ. ಏನಂದರೆ ಈಗ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಎನರ್ಜಿನ ಹಾಕ್ತಾ ಹೋದರೆ ಗೆಲುವು ಕಾಣ್ಲಿಕ್ಕೆ ಸಾಧ್ಯನಾ ಅಂತ. ಈಗ ನೋಡಿ, ಈಗ ಸ್ಕೂಲ್ ಬಿಸ್ನೆಸ್ಸಿಗೆ ಬರೋದು ಅಥವಾ ಲಾಜಿಸ್ಟಿಕ್ಸ್ಗೆ ಹೋಗೋದು, ರಿಯಲ್ ಎಸ್ಟೇಟ್ಗೆ ಹೋಗೋದು, ಒಬ್ಬ ಮನುಷ್ಯ ತನ್ನ ಶಕ್ತಿ ಸಾಮರ್ಥ್ಯನೆಲ್ಲ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಗೆಲ್ಬೋದಾ ಅಂತ. ಡೆಫಿನೆಟ್ಲಿ. ಅದಕ್ಕೆ ಇವಾಗ ನಾವು ಬೇರೆ ಯಾವುದೇ ವಿಷಯ ನಮ್ಮ ರಾಷ್ಟ್ರದಲ್ಲಿ ಮಾತಾಡಿದಾಗ ನಾವು ಹಲವು ಒಂದು ಲೆಕ್ಕ ಹಾಕುವಷ್ಟು ಫ್ಯಾಮಿಲಿಗಳ ಹೆಸರು ಹೇಳ್ತೀವಿ. 3-4 ಇಟ್ಕೊಳ್ಳೋಣ. ಟಾಟಾ, ಅಂಬಾನಿ, ಅದಾನಿ, ಹಂಗೆ ಅಂತ. ಅವರು ಎಲ್ಲ ಬಿಸ್ನೆಸ್ಸಲ್ಲೂ ಇದ್ದಾರೆ ಇವತ್ತು. ಬಟ್ ತೋರ್ಸೋದಕ್ಕೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ, ಮಾಡೋದಕ್ಕೆ ನಾವು ಅವ್ರ ಬಗ್ಗೆ ಯಾಕೆ ಇವಾಗ ನನಗೆ ರತನ್ ಟಾಟಾ ಒಬ್ರು ಸ್ಫೂರ್ತಿನಿ. ನಾನು ಜೀವನದಲ್ಲಿ ನನಗೆ 2012 ರತನ್ ಟಾಟಾ ಅವ್ರನ್ನ ಮೀಟ್ ಮಾಡಿದೆ ನಾನು 2012. ಸೊ ಆವತ್ತು ನನಗೆ ಅನ್ನಿಸ್ತು, ಕರ್ನಾಟಕದಲ್ಲಿ ರತನ್ ಟಾಟಾ ಬರ್ತಾ ಇದ್ದಿದ್ದು ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಬರ್ತಾ ಇದ್ರು. ಯಾವಾಗ ಏರೋ ಶೋಗೆ ಬರ್ತಾರೆ. ಏರೋ ಶೋಗೆ ಅವರು ಫ್ಲೈಟ್ ಓಡಿಸೋದು ತುಂಬ ಇಷ್ಟ ಅವ್ರಿಗೆ. ಏರೋ ಶೋಗೆ ಮಾತ್ರ ಅವರು ಬೆಂಗಳೂರಿಗೆ ಬರ್ತಾಯಿದ್ರು. ಬಟ್ ಬೆಂಗಳೂರು ಜಿಗಣಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಅವ್ರದ್ದು ಬಿಸ್ನೆಸ್ ಇದೆ. ಎಲ್ಲ ಥರದ ಇವತ್ತು ಮನೆಯಲ್ಲಿ ಮಾತು ಅಂದರೆ ಟಾಟಾ. ಉಪ್ಪಿಂದ ಹಿಡಿದು ಮ್ಯಾಚ್ ಬಾಕ್ಸಿಂದ ಹಿಡಿದು ಇವಾಗ ರಾಜನಾಯಕ್ ಉಪ್ಪು ಮಾಡ್ತಾ ಇದ್ರೆ ನೀವು ನಗ್ತೀರಿ. ರತನ್ ಟಾಟಾ ಉಪ್ಪು ಮಾಡ್ತಾ ಇಲ್ವಾ? ಬೆಂಕಿ ಪಟ್ಟಣ ಮಾಡ್ತಾರೆ. ದುಡ್ಡಲ್ಲಿ ಇರೋದು. ಸೊ ನಾವು ಇದನ್ನು ನನಗೆ ಅರಿವಾಯಿತು. ದೆನ್ ಐ ಗಾಟ್ ಇನ್ ಟು ದಟ್ ಬಿಸ್ನೆಸ್. ಫುಡ್ ಇವತ್ತು ಮಿಲೆಟ್ಸ್ ನಮ್ಮದಿದೆ. ಮಿಲೆಟ್ಸ್ ಮಾಡ್ತೀವಿ ನಾವು, ಚಿಯಾ ಮಾಡ್ತೀನಿ ನಾನು, ಚಿಯಾ ಸೀಡ್ಸ್. ಸೊ ಈ ಥರ ನಮ್ಮದು ನಾಯಕ್ ಫುಡ್ ಆ್ಯಂಡ್ ಬೆವರೇಜ್ ಅಂತಲೇ ಕಂಪ್ನಿ ಇದೆ. ಓಕೆ, ನಾಯಕ್ ಫುಡ್ ಇವಾಗ ಆಮೇಲೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ವಂಚಿತರು ಯಾವುದರಿಂದ ಅಂತ. ದಲಿತರು ನೀರಿಂದ ನಮ್ಮನ್ನು ದೂರ ಇಟ್ಟರು,
ವಿದ್ಯೆಯಿಂದ ನಮ್ಮನ್ನು ದೂರ ಇಟ್ಟರು, ಬಟ್ಟೆಯಿಂದ ದೂರ ಇಟ್ಟರು, ಶೆಲ್ಟರಿಂದ ದೂರ ಇಟ್ಟರು, ಮತ್ತು ಫುಡ್ ಇಟ್ಟರು. ಈ 5 ಬಿಸ್ನೆಸ್ಸಲ್ಲೂ ನಾನಿದ್ದೀನಿ. ನಾನು ಎಲ್ರಿಗೂ ನನ್ನ ಮೀಟಿಂಗ್ಸ್, ನನ್ನ ಸ್ಪೀಚಸ್ ನೋಡಿ ಏನು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ, ಈ 5 ಬಿಸ್ನೆಸ್ ಏನಕ್ಕಂದ್ರೆ ನಾವು ಇದರಿಂದ ವಂಚಿತರಾಗಿದ್ವಿ. ಸೊ ಅದನ್ನು ಇವತ್ತು ನಾವು ಕೊಡೋಂಗಾಗೋಣ. ಸೊ ನಮ್ಮದು ಇವತ್ತು ಜಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಇದೆ, ಅದರಲ್ಲಿ ನಾವು ನಮ್ಮದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇದೆ, ನೀರು ಕೊಡ್ತಾ ಇದ್ದೀವಿ. ಸ್ಕೈಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇದೆ ನಮ್ಮದು, ಮನೆಗಳು ಕಟ್ತಾ ಇದ್ದೀವಿ. ಇಂಡಸ್ಟ್ರಿ, ವಿ ಆರ್ ಫೋಕಸಿಂಗ್ ಆನ್ ಇಂಡಸ್ಟ್ರೀಸ್. ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಟ್ತಾ ಇದ್ದೀವಿ, ನಾವು ಕಟ್ಟಿ ಕೊಡ್ತೀವಿ. ನಾವು ಎಜುಕೇಷನ್, ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನಮ್ಮದೇ ಕೆಫೆ ಹೋಟೆಲ್ಸ್ ಇದ್ದಾವೆ ಇವತ್ತು. ಎಲ್ಲ ಬಟ್ಟೆ ಗಾರ್ಮೆಂಟ್. ಸೊ ನಮ್ಮದು ಪರ್ಪಲ್ ಏಸ್ ಬ್ಯೂಟಿ ಆ್ಯಂಡ್ ಸ್ಪಾ ಅಂತ, ಬ್ಯೂಟಿಯಲ್ಲಿ ನಾವಿದ್ದೀವಿ. ಪರ್ಪಲ್ ಏಸ್ ಇದು ನಮ್ಮ ಇದು ಪರ್ಪಲ್ ಏಸ್ ಡಿಸೈನರ್ಸ್, ಬಟ್ಟೆ ಇದು ಗಾರ್ಮೆಂಟ್ ಇಂಡಸ್ಟ್ರಿ ದೊಡ್ಡಬಳ್ಳಾಪುರದಲ್ಲಿದೆ. ಸೊ ಹಿಂಗೆ ಜಲಾ ಬೆವರೇಜಸ್, ಅಕ್ಷಯ್ ಎಂಟರ್ಪ್ರೈಸಸ್. ಸೊ ಹಿಂಗೆ ನಾವು 5 ಕಂಪ್ನಿ, 5 ಈ ವಿಧವಾದಂಥ ಸೆಕ್ಟ್ರಲ್ಲಿ ಇವತ್ತು ನಾನು ಯಾವುದರಿಂದ ನಮ್ಮನ್ನು ನಾವು ದೂರ ಇದ್ವೋ ಅಥವಾ ವಂಚಿತರು ಹೇಗಾದರೂ ಅದು ನಮಗೆ ಗೊತ್ತಿಲ್ಲ, ಹೇಳ್ಕೊಂಬಂದಿರೋವಂಥದ್ದು ನಮ್ಮನ್ನು ದೂರ ಇಟ್ಟಿದ್ರು ಇನ್ನೊಂದು ಮತ್ತೊಂದು ಅಂತ. ಸೊ ಅದರಿಂದ ಆ ಬಿಸ್ನೆಸ್ಸಲ್ಲಿ ನಾವಿರಬೇಕು. ಸೊ ಇವತ್ತು ನಮ್ಮ ಸಮಾಜಕ್ಕೆ ನಾನು ಹೇಳುವಂಥದ್ದು, ನನ್ನ ಮೆಸೇಜು, ಬಿ ಇನ್ ದಿಸ್ ಬಿಸ್ನೆಸ್ ಅಂತ. ಈಗ ಒಂದು ತುಂಬಾ ಪರ್ಸ್ನಲ್ ಪ್ರಶ್ನೆ. ಇಷ್ಟು ಸಾಧನೆ ಮಾಡಿ ಬರೋದು ಅಷ್ಟು ಸುಲಭದ ಮಾತೇನು ಇರಲ್ಲ ಬದುಕಲ್ಲಿ. ಯಾವತ್ತೂ ನಿಮಗೆ ಸುಸ್ತಾಗಿಲ್ವಾ ಬದುಕಲ್ಲಿ ಅಂತ ಇದೆಲ್ಲ ಅಚೀವ್ಮೆಂಟ್ ಆಗಿಲ್ವಾ ಸರ್? ಯಾವತ್ತೂ ಏನು ಮನ್ಸು ಕಟ್ಟಿಸ್ಕೊಂಡು ಅಲ್ಲ, ನಾನು ಓಡಾಡ್ತಾನೆ ಇರ್ತೀನಿ. ನಾನು ಇನ್ನೂ ಸ್ಫೂರ್ತಿ ಅದು ಓಡಾಡೋದು ಅನ್ನೋದು, ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಮನುಷ್ಯನಿಗೆ ಅದೇ ತುಂಬ ಇಂಪಾರ್ಟೆಂಟು. ಸೊ ಸ್ವಲ್ಪ ನಮಗೆ ಆ ಕೊರೋನಾ ಟೈಮಲ್ಲಿ ಏಟುವಿತ್ತು. ನಾನು ಯಾವಾಗಲೇ ಹೇಳ್ತಿದ್ದೆ ನಿಮಗೆ, ಕೊರೋನಾ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮದೆಲ್ಲ ಇದೇ ಇಂಡಸ್ಟ್ರಿ ಇರೋದ್ರಿಂದ 1 ವರ್ಷ ಕ್ಲೋಸ್ ಮಾಡಿದ್ರು. ಕೋವಿಡಲ್ಲಿ ನಾವು, ಬಿಕಾಸ್ ವಿ ವೇರ್ ಇನ್ ಟು ಫುಡ್ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇಂಡಸ್ಟ್ರೀಸ್, ಇವೆಲ್ಲ ಸ್ಕೂಲಲ್ಲಿ ಸುಮಾರು ಏಟಿತ್ತು. ಏನಾಗೋಯ್ತು, ಸ್ಕೂಲ್ ಎಜುಕೇಷನ್ ಅಂತ ಬಂದಾಗ ನನಗೂ ಸುಮಾರು ಹೊಡೆತ ಬಿದ್ದಿತ್ತು ನಮ್ಮ ಜೀವನದಲ್ಲಿ. ಹಂಗಾಗಿ ನಾನು ಗುಡ್ ಎಜುಕೇಷನ್ ವಿತ್ ವೆರಿ ಚೀಪ್ ಕಾಸ್ಟ್, ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್, ಪ್ರತಿಯೊಬ್ಬರು ಇಂಗ್ಲೀಷ್ ಓದಬೇಕು ಅನ್ನೋದು ನನ್ನ ಒಂದು ಇದಾಗಿತ್ತು. ಹಾಗಾಗಿ ಡಿಪ್ರೆಸ್ ಕ್ಲಾಸ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಾವು ಬಡವ್ರಿಗೆ ನಮ್ಮ ಶಾಲೆಯಲ್ಲಿ ಇವತ್ತು ಟುಡೇಸ್ 2025 20-25 ಸಾವಿರ ರೂಪಾಯಿ ಇದ್ದರೆ 1 ವರ್ಷ ಕಳೆದೋಗ್ಬಿಡುತ್ತೆ. ಇವತ್ತು ನಮ್ಮ ವಿಲ್ಸನ್ ಗಾರ್ಡನಲ್ಲಿ ನನಗೆ 25 ಸಾವಿರ ರೂಪಾಯಿ 20 ಸಾವಿರ ರೂಪಾಯಿ ಕೊಟ್ಟರೆ ಅವನು 9th 10th ಬಂದ ಅಂದರೆ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಅವನು. ಜಾಗ ಕೊಡಿ, ಕಟ್ಬಿಡ ಮಾಡ್ಬಿಡೋಣ. ಸೊ ಅಲ್ಲ ಹೇಳೋದು, ನಮ್ಮ ಶಾಲೆಯಲ್ಲಿ ಇವತ್ತೂ 25 ಸಾವಿರ ರೂಪಾಯಿ ಇದ್ದರೆ 1 ವರ್ಷ ಮುಗ್ದೋಯ್ತು. ಅದೇ 25 ಸಾವಿರ ರೂಪಾಯಿ 1 ತಿಂಗಳಿಗೆ ಬೇಕಾಗುತ್ತೆ ಬೇರೆ ಶಾಲೆಗಳಲ್ಲಿ. ಸೊ ಹಂಗೆ ಆ ಪರಿಸ್ಥಿತಿಯಲ್ಲಿ ಇದೀವಿ. ಮತ್ತು ಆವಾಗ ಏನಾಗೋಯ್ತು, ಅಡ್ವಾಂಟೇಜ್ ಪಬ್ಲಿಕ್ ಎಲ್ಲ ಬಿಸ್ನೆಸ್ಸು ಕೊರೋನಾ. ನನಗೆ ದುಡ್ಡು ಕೊಡಬೇಕಾದವನು ಅಂದರೆ ಅವನು ಕೊರೋನಾಪ್ಪ ಅಂತಾನೆ, ಹಂಗೆ ಆಗಿತ್ತು. ಸೊ ನಾವು ಯಾರು ತಗೊಳ್ಬೇಕಾಗಿತ್ತು ಅವ್ರು ಮುಳುಗೋದು. ಇವಾಗ ಆ್ಯಕ್ಚುಲಿ ಮಾರ್ಚ್ ನಾನು ಆ್ಯಕ್ಚುಲಿ ಪ್ಯಾರಿಸಲ್ಲಿದ್ದೆ ಅವತ್ತು ಕೊರೋನಾ ಆದಾಗ. March 6th ನಾವು ಲ್ಯಾಂಡ್ ಆದ್ವಿ. ನಮ್ಗೆ 15 ದಿನ ಸೀಲಾಗಿ ಮನೇಲಿ ಕುಣಿಸಿದ್ರು, ಮನೆಗೆ ಕ್ವಾರಂಟೈನ್, ಕಂಪ್ಲೀಟ್ ಫ್ಯಾಮಿಲಿ ಹೋಗಿದ್ವಿ ನಾವು ಯುರೋಪ್ಗೆ ಹೋಗಿದ್ವಿ ನಾವು. ಬಂದ ತಕ್ಷಣ ಹಾಕಿದ್ರು 15 ದಿನ ಕ್ವಾರಂಟೈನ್ ಹಾಕಿದ್ರು. March 20ಕ್ಕೋ 25ಕ್ಕೋ ಟೋಟಲ್ ಕ್ಲೋಸ್ ಆಗೋಯ್ತು. ಫೀಸ್ ಬರೋ ಟೈಮ್, ಎಕ್ಸಾಮಿನೇಷನ್, ಪ್ರತಿ ಶಾಲೆಗಳಲ್ಲೂ 20 ಲಕ್ಷ 15 ಲಕ್ಷ ಈ ಥರ ಬ್ಯಾಲೆನ್ಸ್. ಎಕ್ಸಾಮ್ ಟೈಮಲ್ಲಿ ಕಟ್ತೀವಿ. ಸೊ ನಾವು ಕ್ಯಾಲ್ಕುಲೇಟೆಡ್, ನಾವು ಇಷ್ಟು ದುಡ್ಡು ಬಂದೇ ಬರುತ್ತಲ್ಲಪ್ಪ ಇಳಿದ ತಕ್ಷಣ ದುಡ್ಡು ಅಂತ. ಸೊ ಹಾಗಾಗಿ ಬಂದ ತಕ್ಷಣ ಲಾಕ್ಡೌನ್ ಆಯಿತು. ಕಂಪ್ಲೀಟ್ ಗೊತ್ತಾಗಲಿಲ್ಲ ನಮಗೆ ಏನು. ಇವಾಗ 1 ದಿನ 2 ದಿನ 3 ದಿನ 1 ತಿಂಗಳು 2 ತಿಂಗಳು ಹೋಗೇ ಬಿಡ್ತಾರೆ, 1 ವರ್ಷ ಮಾಡಿಬಿಟ್ರು ಆಗೋಯ್ತು. ಸೊ ಹಂಗಾಗಿ ಆ ಜನ ಏನು ಮಾಡಿದ್ರು, ಆಮೇಲೆ ಗೌರ್ಮೆಂಟ್ ಏನೇ ಆರ್ಡರ್ ಮಾಡಿತು, ಸರ್ಕಾರ ಆವತ್ತಿನ ಪರಿಸ್ಥಿತಿಯಲ್ಲಿ ಯಾರಿಗೂ TC ಕೇಳಬೇಡಿ, ಯಾರು ಎಲ್ಲಿ ಬೇಕಾದ್ರೂ ಸೇರ್ಕೊಳ್ಬೋದು ಅಂತ. ಬರಲೇ ಇಲ್ಲ. ಯಾರು 20 ಸಾವಿರ 30 ಸಾವಿರ ಬ್ಯಾಲೆನ್ಸ್ ಕಟ್ಟೋಣ, ಅವ್ನು ಬರಲಿಲ್ಲ. ಅವ್ನು ಸರ್ಕಾರಿ ಸ್ಕೂಲ್ಗೆ ಹೋದ. ಅರೆ ಯಾಕೆ ಕಟ್ಟಬೇಕು 25 ಸಾವಿರ? ಇನ್ನು ಏನಾಗುತ್ತೋ ಗೊತ್ತಿಲ್ಲ. TCಗೋಸ್ಕರ ಅಲ್ಲ, ಆ ಉದ್ದೇಶ ಅದಲ್ಲ. ಉದ್ದೇಶ ದುಡ್ಡು ಕಟ್ಟಬೇಕಲ್ಲಿ. ಸೊ ಅದ್ರ ಬದಲು ಅಲ್ಲಿ ಫ್ರೀ ಎಜುಕೇಷನ್,
ಆಮೇಲೆ ಅಲ್ಲಿಂದ ಆವತ್ತಿಂದ ತಗೊಂಡ್ರೆ ಗೌರ್ಮೆಂಟ್ ಶಾಲೆಗಳು ಸ್ವಲ್ಪ ಇಂಪ್ರೂವ್ ಆಗಿ ಶುರುವಾಗೋದು. ಇವತ್ತಿನವರೆಗೂ ನೋಡಿದ್ರೆ ಸ್ಟ್ರೆಂತ್ ಜಾಸ್ತಿ ಆಯಿತು. CSR ಆ್ಯಕ್ಟಿವಿಟಿಯಲ್ಲಿ ಸುಮಾರು ಜನ ಒಂದೊಂದು ಸ್ಕೂಲ್ನ ಒಬ್ಬೊಬ್ಬರು ಅಡಾಪ್ಟ್ ಮಾಡಿಕೊಂಡ್ರು. ಇವತ್ತು ಒಳ್ಳೆ ಫೆಸಿಲಿಟಿ ಇದೆ ಸರ್ಕಾರಿ ಶಾಲೆಗಳಲ್ಲಿ, ಇವತ್ತು ಒಳ್ಳೆ ಫೆಸಿಲಿಟಿ ಇದೆ ಬಿಕಾಸ್ ಆಫ್ CSR ಆ್ಯಕ್ಟಿವಿಟಿ. ಈಗ ಸುಧಾ ನಾರಾಯಣ ಮೂರ್ತಿ ಅವರಾಗ್ಬೋದು, ನಮ್ಮ ಬಾಷ್ ಅವರು, ಅರ್ಜುನ್ ಪ್ರೇಮ್ಜಿ ಅವ್ರದ್ದೇ ಫೌಂಡೇಶನ್ಗಳು. ಅವ್ರ ಸ್ಕೂಲಲ್ಲಿ 10 ಲಕ್ಷ ಒಂದು ಅಡ್ಮಿಷನ್ನು, ಅವರು ನಡೆಸೋ ಶಾಲೆಗಳಲ್ಲಿ ಪ್ರೇಮ್ಜಿ. ಬಟ್ ಏನು ಅಲ್ಲಿಂದ ಎತ್ಬಿಟ್ಟು ಸ್ವಲ್ಪ ಯಾವುದೋ ಸ್ಕೂಲ್ಗೆ ಒಂದು ಅಡಾಪ್ಟ್ ಮಾಡ್ಕೊಳ್ತಾರೆ ಅವರು. ಸೊ ಎಲ್ಲರೂ ಅದೇ ಮಾಡೋದು. ಕಾರ್ಪೊರೇಟ್ ಸ್ಕೂಲ್ಸ್ ಎಲ್ಲ ಹಂಗೆ ಕಾರ್ಪೊರೇಟ್ಸ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಆ ಕೊರೋನಾ ಟೈಮಲ್ಲಿ ಸ್ವಲ್ಪ ನನಗೆ, ಆಮೇಲೆ ನಾವು ಇಂಡಸ್ಟ್ರೀಸ್, ಹೆಲ್ತ್ ಇಂಡಸ್ಟ್ರಿಯಲ್ಲಿ ಇದ್ವಲ್ಲ, ವೆಲ್ನೆಸ್ ಇಂಡಸ್ಟ್ರಿ, ಅದೆಲ್ಲ ಶಟ್ ಡೌನ್ ಆಗೋದು. 2 ವರ್ಷ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲ 2 ಲಕ್ಷ 3 ಲಕ್ಷ ಎಲ್ಲಿಂದ ಕೊಡೋದು? ಹಂಗೆ ಬಿಟ್ಟು ಬಂದ್ವಿ ಆಚೆ. 1 ಕೋಟಿ ಇನ್ವೆಸ್ಟ್ ಮಾಡಿದ್ವಿ, 1 ಕೋಟಿ 2 ಕೋಟಿ ಇನ್ವೆಸ್ಟ್ ಮಾಡಿದ್ವಿ ಇಂಟೀರಿಯರ್ಸ್. ಸೊ ಅವನು ಅಡ್ವಾನ್ಸ್ನ ನಾವು ಬಾಡಿಗೆ ಎಲ್ಲಿಂದ ಕಟ್ಟೋದು? ಒಂದು ಕಾಲದಲ್ಲಿ ಕಟ್ಬೋದು, 5 ಎಲ್ಲಿಂದ 10 ಲಕ್ಷ 20 ಲಕ್ಷ ತಿಂಗಳಾದರೆ ಬಾಡಿಗೆ ಕಟ್ಟಬೇಕು. ಸೊ ಅದೆಲ್ಲ ಹಂಗೆ ಬಿಟ್ಟು ಬರೋವಂಥ ಪರಿಸ್ಥಿತಿ ಆಗೋಯ್ತು. ಅವನೇ ಬಿಚ್ಕೊಂಡು ಅವನೇ ಮಾಡ್ಕೊಂಡು ಆ ಥರ ಹಂಗೆ ಸ್ವಲ್ಪ ಹೊಡ್ತಾ ಮೇಲೆ ಹೊಡ್ತಾ ಬಿದ್ವು. ಸೊ ಇಟ್ ಡಸಂಟ್ ಮ್ಯಾಟರ್, ನಾವು ಸಂಪಾದನೆ ಮಾಡಿದ್ವಿ, ಅದು ಕಳ್ಕೊಂಡ್ವಿ ಅನ್ನೋ ದೃಷ್ಟಿಯಿಂದ ಅದಾಯಿತು. ಅದೊಂದೇ, ಅದು ಬಿಟ್ಟರೆ ನಾವು ಬಿಸ್ನೆಸ್ಸಲ್ಲಿ ಎಲ್ಲೂ ಫೇಲ್ಯೂರ್ ಆಗಲಿಲ್ಲ, ಜನರಲ್ಲಾಗಿ ಫೇಲ್ಯೂರ್ ಆಗಲಿಲ್ಲ. ಇಂಡಸ್ಟ್ರೀಸ್ ಮಾಡಿದ್ವಿ, ಆಲ್ ಮಲ್ಟಿಪಲ್ ಇಂಡಸ್ಟ್ರೀಸ್ ಮಾಡಿದ್ವಿ ನಾವು. ಕೊರೋನಾ ಟೈಮಲ್ಲಿ ಮತ್ತೆ ಗಾರ್ಮೆಂಟ್ ಇಂಡಸ್ಟ್ರಿ ಶಟ್ ಡೌನ್, ಬೈಯರೇ ಇರಲಿಲ್ಲ. ಕೊನೆಗೆ ಏನು ಮಾಡಿದ್ವಿ, ನಾವು ಅದನ್ನು ಕ್ಲೋಸ್ ಮಾಡಿ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ವಿ. 2021 ಎಲ್ಲ ಬಾಡಿಗೆಗಳು ಕೊಟ್ವಿ. ಬಾಡಿಗೆ ಬರ್ತವೆ. ರಾಜಾನಾಯಕರ ಒಟ್ಟು ಆಸ್ತಿ ಎಷ್ಟು ಕೇಳ್ಬೋದಾ? ಗೊತ್ತಿಲ್ಲ. ಆಸ್ತಿ ಅಂತ ಏನು ಮಾಡಲಿಲ್ಲ ನಾವು, ಬದುಕಕ್ಕೆ ಅಥವಾ ಮಕ್ಕಳಿಗೆ ಏನು ತೊಂದರೆ ಇಲ್ಲ, ಅನುಕೂಲ ಮಾಡಿದ್ದೀವಿ. ಎಲ್ಲರೂ ನನ್ನ ಮಕ್ಕಳು 3 ಜನ ಗಂಡು ಮಕ್ಕಳು, 3 ಬಿಸ್ನೆಸ್ಗಳಲ್ಲಿದ್ದಾರೆ. ನಿಮ್ಮ ಬದುಕಿನಲ್ಲಿ ಕಂಡ ಬಡತನ ಕಷ್ಟಗಳು ನಿಮ್ಮ ಮಕ್ಕಳು ಕಾಣಲಿಲ್ಲ? ಇಲ್ಲ, ಎಲ್ಲರೂ BMW ಬೆಂಜಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು. ಅದೇ ಒಂದು ಸಮುದಾಯ ಬೆಳೆದು ಬರುವಂಥ ರೀತಿ ಹೀಗೆ ನೋಡಿ. ಇದನ್ನು ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ, ಯುವಕರಿಗೆ ತಿಳಿಸ್ಬೇಕು. ಇದನ್ನು ಒಂದು ಜನಾಂಗ ಅಂದರೆ ಒಂದು ಜನ್ರೇಷನ್ನು ಕಷ್ಟಪಟ್ಟರೆ ಮುಂದಿನ ಜನಾಂಗಕ್ಕೆ ಒಂದು ಬೆಳಕನ್ನು ನೀಡ್ಬೋದು ಅನ್ನೋಕ್ಕೆ ನಿಮ್ಮ ಬದುಕೆಲ್ಲ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಶೇಷ ಕಾರ್ಯಕ್ರಮ ಸರ್. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತಾಡೋಣ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.